ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ, ಶೈವ ಹಾಗೂ ಗಿಲ್ಲಿ ನಟ ಫ್ರೆಂಡ್‌ಶಿಪ್ ಈ ಸೀಸನ್ ನಲ್ಲಿ ಅತಿ ಹೆಚ್ಚು ಗಮನ ಸೆಳೆದಿದೆ. ಆದ್ರೆ ಇತ್ತೀಚೆಗೆ ಕಾವ್ಯ, ಶೈವಾಗೆ ಇದು ಇಷ್ಟ ಆಗ್ತಿರ್ಲಿಲ್ಲ ಅನ್ನೋದನ್ನ ಹೇಳಿದ್ರು ಕೂಡ ಗಿಲ್ಲಿ ಅವರನ್ನ ರೇಗಿಸೋದು ಬಿಟ್ಟಿರ್ಲಿಲ್ಲ. ಆದ್ರೆ ಈಗ ಇದಕ್ಕೆ ಫುಲ್ ಸ್ಟಾಪ್ ಬೀಳುವ ಸಮಯ ಬಂದಿದೆ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ, ಶೈವ ಮತ್ತು ಗಿಲ್ಲಿ ನಟ ನಡುವಿನ ಸ್ನೇಹವು ಆರಂಭದ ದಿನಗಳಿಂದಲೂ ಗಮನ ಸೆಳೆಯಿತು. ಗಿಲ್ಲಿ ಕಾವ್ಯರನ್ನ ರೇಗಿಸೋದು, ತರ್ಲೆ ಮಾಡೋದು ಇವೆಲ್ಲವೂ ಕಾವ್ಯ ಅವರನ್ನ ಆರಂಭದಿಂದಲೂ ಸಂತೋಷ ಪಡಿಸಿದ್ರು. ನಂತರ ಅದು ಅವರ ಗೇಮ್‌ಗೆ ಅಡ್ಡಿಯಾಗ್ತಿದೆ ಎಂದು ಕಾವ್ಯ ಭಾವಿಸಿದ್ರು. ಇತ್ತೀಚೆಗೆ ಗಿಲ್ ಜೊತೆ ಕಾವ್ಯ, ಶೈವ ಸರಿಯಾಗಿ ಮಾತು ಕೂಡ ಆಡ್ತಿಲ್ಲ. ಗಿಲ್ಲಿ ಏನೇ ಮಾಡಿದ್ರು ಕಾವ್ಯ, ಶೈವಾಗೆ ಇಷ್ಟ ಆಗ್ತಿಲ್ಲ. ಹೀಗಾಗಿ ಇಬ್ಬರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಹೌದು, ಇತ್ತೀಚೆಗೆ ಹಲವು ಬಾರಿ ಗಿಲ್ಲಿ ನನ್ನನ್ನ ರೇಗಿಸ್ಬೇಡ, ನನಗೆ ಇಷ್ಟ ಆಗಲ್ಲ, ನನಗೆ ಇರಿಟೇಟ್ ಮಾಡ್ಬೇಡ ಅಂತೆಲ್ಲ ಕಾವ್ಯ, ಶೈವ ಗಿಲ್ಲಿಗೆ ಹೇಳ್ತಿದ್ರು. ಆದ್ರೆ ಗಿಲ್ಲಿ ಮಾತ್ರ ಕ್ಯಾರೆ ಎಂದೇ ಮತ್ತೆ ಅದೇ ಚಾಳಿಯನ್ನ ಮುಂದುವರಿಸ್ತಿದ್ರು. ಆದ್ರೆ ಇನ್ಮುಂದೆ ಬಹುಶಃ ಇದು ಕಂಟಿನ್ಯೂ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಸಾಕ್ಷಿ ಕಲರ್ಸ್ ಕನ್ನಡದ ಈ ಪ್ರೋಮೋ. ಹೌದು, ಸೂಪರ್ ಸಂಡೇ ವಿತ್ ಬಾದ್‌ಶಾ ಎಪಿಸೋಡ್ ಕುರಿತು ಪ್ರೋಮೋ ಒಂದನ್ನ ಕಲರ್ಸ್ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಾಟ್‌ಫಾರ್ಮ್‌ಗಳಲ್ಲಿ ಹಂಚಿಕೊಂಡಿದೆ. ಪ್ರೋಮೋ ಸೂಚಿಸುವಂತೆ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ಒಂದು ಆಕ್ಟಿವಿಟಿ ನೀಡಿದ್ದಾರೆ. ಈ ಸೀಸನ್‌ನ ಜರ್ನಿಯಲ್ಲಿ ಯಾವ ದಿನಕ್ಕೆ ಬೇಕಾದ್ರೂ ನೀವು ವಾಪಸ್ ಹೋಗಬಹುದು ಅಂದ್ಕೊಂಡ್ರೆ ಯಾವೊಂದು ಕ್ಷಣವನ್ನ ಸರಿಪಡಿಸೋಕೆ ಆಸೆ ಪಡ್ತೀರಿ ಎಂದು ಕಿಚ್ಚ ಸುದೀಪ್ ಅವರು ಕೇಳಿದ್ದಾರೆ. ಇದಕ್ಕೆ ರಕ್ಷಿತಾ ಶೆಟ್ಟಿ, ನಾನು ಫಸ್ಟ್ ಡೇಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಅವತ್ತು ನಾನು ನನಗೋಸ್ಕರ ಮಾತನಾಡಬೇಕಿತ್ತು ಎಂದು ಹೇಳಿದ್ದಾರೆ. ನನ್ನ ಮತ್ತು ರಕ್ಷಿತಾ ಮಧ್ಯೆ ಹಲವಾರು ವಿಚಾರಗಳಾಯಿತು. ಈ ವೇದಿಕೆಯಲ್ಲಿ ಹೋಗೋದಕ್ಕಿಂತ ಮುಂಚೆ ಐ ಸಾರಿ ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ. ಹಾಗಾದ್ರೆ ಕಾವ್ಯ, ಶೈವ ಹೇಳಿದ್ದೇನು? ರೇಗ್ಸೋದನ್ನ ಲೀನಿಯನ್ಸ್ ಏನ್ ಕೊಟ್ಟೆ? ಶುರುವಿನಲ್ಲಿ ನಾನು ಸ್ಟಾಪ್ ಮಾಡಿದ್ರೆ ಇವತ್ತು ಇಷ್ಟು ಟ್ರಾವೆಲ್ ಆಗ್ತಿರ್ಲಿಲ್ಲ. ಗಿಲ್ಲಿ ಈ ತರಹ ಎಲ್ಲ ರೇಗಿಸ್ಬೇಡ, ಅದು ನನಗೆ ಇಷ್ಟ ಆಗಲ್ಲ ಎಂದು ಕಿಚ್ಚನೆದರು ಕಾವ್ಯ, ಶೈವ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಈ ಮಾತು ಕೇಳಿ ಗಿಲ್ಲಿಗೆ ಬೇಜಾರಾಗಿದಂತೂ ಸತ್ಯ. ಆದ್ರೆ ಇನ್ಮುಂದೆ ಇದನ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ ಕಾವ್ಯ ಅವರನ್ನ ಅವರ ಪಾಡಿಗೆ ಇರಲು ಬಿಡ್ತಾರಾ ಕಾದ್ ನೋಡ್ಬೇಕಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.